ಹತ್ತಾರು ಆಕಾಂಕ್ಷಿಗಳು ಶಿವಸೈನ್ಯಕ್ಕೆ ಯಾರಿಗೆಲ್ಲ ಎಂಟ್ರಿ ಇದೆ ಹಾಗಿದ್ರೆ ಸಂಪುಟ ಸೇರಲು ನಾ ಮುಂದು ತಾ ಮುಂದು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಹತ್ತಾರು ಆಕಾಂಕ್ಷಿಗಳು ಶಿವಸೈನ್ಯಕ್ಕೆ ಯಾರಿಗೆಲ್ಲ ಎಂಟ್ರಿ, ಹೊಸಬರಿಂದ ಮುಂದುವರಿದ ದಿಲ್ಲಿ ಯಾತ್ರೆ, ಸಚಿವ ಸ್ಥಾನಕ್ಕೆ ಲಾಬಿ, ದೆಹಲಿಯತ್ತ ಕೈ ಶಾಸಕರು. ಸತೀಶ್ ಜಾರಕಿಹೊಳಿ, ಎಚ್ ಪಾಟೀಲ್ ಸೇರಿ ಹಲವರು ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ, ಬಿಆರ್ ಪಾಟೀಲ್, ಪ್ರದೀಪ್ ಈಶ್ವರ್, ಇವರ ಜೊತೆಗೆ ಎನ್ಎ ಹ್ಯಾರಿಸ್, ಶಿವಲಿಂಗೇಗೌಡ, ರಹೀಂ ಖಾನ್ ದೆಹಲಿ ಟೂರ್ ಅನ್ನು ಹಮ್ಮಿಕೊಂಡಿದ್ದಾರೆ. ಪರಿಷತ್ ಸದಸ್ಯರಿಂದಲೂ ಸಹ ದೆಹಲಿ ಪರೇಡ್ ನಡೆಯುತ್ತೆ. ನೋಡಿ, ಹತ್ತಾರು ಆಕಾಂಕ್ಷಿಗಳಿದ್ದಾರೆ ಶಿವಸೈನ್ಯಕ್ಕೆ. ಈಗ ಯಾರಿಗೆಲ್ಲ ಎಂಟ್ರಿ ಇದೆ? ಏನು ಶಿವಕುಮಾರ್ ಅವರೀಗ ಸಿಎಂ ಸ್ಥಾನವನ್ನು ಪಡೆದುಕೊಂಡ ಮೇಲೆ ಹತ್ತಾರು ಆಕಾಂಕ್ಷಿಗಳಿಗಿದ್ದಾರೆ ಶಿವಸೈನ್ಯಕ್ಕೆ. ಈಗ ಯಾರೆಲ್ಲ ಎಂಟ್ರಿ ಆಗ್ತಾರೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಸಂಪುಟ ಸೇರಲು ನಾ ಮುಂದು ತಾ ಮುಂದು ಅಂತ ಲಾಬಿಯನ್ನ ದುಂಬಾಲನ್ನ ಇಡ್ತಾ ಇದ್ದಾರೆ. ಹಿರಿಯರು ಮತ್ತು ಹೊಸಬರಿಂದ ಮುಂದುವರಿತಾ ಇರುವಂತಹ ಈ ಒಂದು ದಿಲ್ಲಿ ಯಾತ್ರೆಯಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿಯನ್ನ ಒಂದು ಕಡೆ ಮಾಡ್ತಾ ಇದ್ರೆ, ಇನ್ನು ದೆಹಲಿಯತ್ತ ಕೈ ಶಾಸಕರು ಕೂಡ ಮುಂದೆ ಆಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಆಗಿರಬಹುದು, ಎಚ್ ಪಾಟೀಲ್ ಅವರಾಗಿರ್ಬೋದು, ಜೊತೆಗೆ ಚಲುವರಾಯಸ್ವಾಮಿ ಆಗಿರ್ಬೋದು, ಬಿಆರ್ ಪಾಟೀಲ್ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಅವರು, ಮತ್ತೆ ಹ್ಯಾರಿಸು, ಶಿವಲಿಂಗೇಗೌಡ, ರಹೀಂ ಖಾನು, ಇವರೆಲ್ಲರೂ ಕೂಡ ದೆಹಲಿಯತ್ತ ಮುಖ ಮಾಡಿ ಡೆಲ್ಲಿ ಟೂರನ್ನ ಹೋಗ್ತಾ ಇದ್ದಾರೆ. ಪರಿಷತ್ ಸದಸ್ಯರಿಂದಲೂ ಸಹ ಈಗ ದೆಹಲಿಯಲ್ಲಿ ಪರೇಡ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ ಏನು ಎಲ್ಲ 10 ಆಕಾಂಕ್ಷಿಗಳು ಅಲ್ಲಿರೋದ್ರಿಂದ ಈಗ ಶಿವಸೇನೆಗೆ ಯಾರೆಲ್ಲ ಸೇರಬಹುದು ಅನ್ನೋದೇನಾದ್ರೂ ಗೊತ್ತಿದ್ರೆ ಅಪ್ಡೇಟ್ ಕೊಡಿ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆ ಆಗುವಂತಹ ಸಂಪುಟದಲ್ಲಿ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೂಡ ದೆಹಲಿಯಲ್ಲಿ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಖಾಂತರ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವರು ಸಹಿತ ಈಗ ದೆಹಲಿಯತ್ತ ಕೂಡ ಪ್ರಯಾಣವನ್ನ ಬೆಳೆಸಿರ್ತಕ್ಕಂಥದ್ದು. ಪರಿಷತ್ ಸದಸ್ಯರು ಸಹಿತ ಈ ಬಾರಿ ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಬಿಗಿಪಟ್ಟನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಹಿಂದೆ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂತಹ ಒಂದು ಶಾಸಕರು ಸಹಿತ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಯತ್ತ ಕೂಡ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥದ್ದು. ಚಲುವರಾಯಸ್ವಾಮಿ ಅವರಾಗಿರ್ಬಹುದು, ಯುಟಿ ಖಾದರ್ ಕೂಡ ಹೋಗ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ. ಆದ್ರೆ ಅವ್ರು ಮಂಗಳೂರಿಗೆ ಹೋಗ್ತಿದ್ದೀನಿ ಅನ್ನುವಂತ ಏರ್ಪೋರ್ಟ್ ನ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಹ್ಯಾರಿಸ್ ಅವರು ಕೂಡ ಹೋಗಿದ್ದಾರೆ. ಹೀಗೆ ಹಲವರು ಸಹಿತ ದೆಹಲಿಯತ್ತ ಕೂಡ ಮುಖ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಲಾಗುತ್ತೆ ಅನ್ನುವಂಥ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಲ್ಲಿ ಸಮುದಾಯವಾರು ಕೊಡಬೇಕು ಮತ್ತೆ ಪ್ರಾದೇಶಿಕವಾರು ಕೊಡಬೇಕು, ಅದೇ ಕೂಡ ಈಗ ದೊಡ್ಡ ಮಟ್ಟಿಗೆ ತೆಲ್ಲವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಮೊದಲಿಗೆ ಈಗ ಪರಿಷತ್ ಸದಸ್ಯರಿಗೂ ಕೂಡ ಕೊಡಬೇಕು ಅನ್ನುವಂಥದ್ದು. ಸಲೀಂ ಅಹಮದ್ ಅವರು ಕೂಡ ಮೊದಲ ಲಿಸ್ಟಲ್ಲಿದ್ದಾರೆ. ಅದರಂತೆ ಡಿ.ಕೆ. ಹರಿಪ್ರಸಾದ್ ಅವರು, ಹೀಗೆ ಹಲವರು ಕೂಡ ಒಂದು ಪರಿಷತ್ ಸದಸ್ಯರಿಗೂ ಕೂಡ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಈಗ ಒತ್ತಾಯ ಕೊಡದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಡಿ.ಕೆ. ಹರಿಪ್ರಸಾದ್ ಅವರು ಈಗಾಗಲೇ ಭೇಟಿ ಮಾಡಿದ್ದಾರೆ. ಸಲೀಂ ಅಹಮದ್ ಅವರು ಕೂಡ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗೆ ಪರಿಷತ್ ಸದಸ್ಯರು ಒಂದ್ ಕಡೆ ಪ್ರಯತ್ನ ಪಟ್ರೆ, ಇನ್ನು ಏನು ಹಿಂದೆ ಸಚಿವರಾಗಿರ್ತಕ್ಕಂಥವ್ರು ಕೂಡ ಮತ್ತೊಮ್ಮೆ ನಮಗೆ ಅವಕಾಶ ಮಾಡಿ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ದುಂಬಾಲನ್ನು ಕೂಡ ಆಗ್ತಾ ಇದ್ದಾರೆ. ಅಲ್ಲಿ ಎಸ್ ಸಿ ಮಾದೇವಪ್ಪ ಆಗಿರ್ಬೋದು, ಚಲುವರಾಯಸ್ವಾಮಿ ಅವರು ಆಗಿರ್ಬೋದು, ಯುಟಿ ಖಾದರ್ ಅವರಿಗೂ ಕೂಡ ಮತ್ತೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಪೀಕರ್ ಆಗಿದ್ರು. ಇದೀಗ ಮತ್ತೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗಿರ್ಬೋದು, ಭೈರತಿ ಸುರೇಶ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಹೀಗೆ ಹಲವು ರೀತಿ ಸಾಕಷ್ಟು ಪ್ರಬಲ ಪೈಪೋಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿಯ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿಗೆ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದ್ರೆ. ಹಿಂದೆ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಏನಿದ್ರು ಅದರಲ್ಲಿ ಸುಮಾರು 10 ರಿಂದ 15 ಒಂದು ಸಚಿವರಿಗೆ ಪೋಸ್ಟ್ ಕೊಡಲಾಗುತ್ತೆ. ಅಷ್ಟು 15 ಒಂದು ಶಾಸಕರಿಗೆ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಬಾರಿಯ ಸಂಪುಟದಲ್ಲಿ ಕೆಲವು ಯುವಕರಿಗೆ ಒಂದು ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನುವಂತಹ ವಿಚಾರ ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಲೋಚನೆ ಕೂಡ ಇದೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಒಂದು ತಂತ್ರಗಾರಿಕೆ ಕೂಡ ಅದೇ ಕೂಡ ಇರ್ತಕ್ಕಂಥ. ಆದ್ರೆ ಒಂದು ಹಿರಿಯರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದೇ. ಈಗ ಬಿಆರ್ ಪಾಟೀಲ್ ಇದ್ದಾರೆ, ಬಸವರಾಜ್ ರಾಯರೆಡ್ಡಿ ಅವರಿದ್ದಾರೆ, ಆರ್ ವಿ ದೇಶಪಾಂಡೆ ಅವರಿದ್ದಾರೆ, ಟಿ.ಬಿ. ಜಯಚಂದ್ರ ಅವರಿದ್ದಾರೆ.
ಹೀಗೆ ಹಲವು ರೀತಿಯ ಹಿರಿಯರು ಕೂಡ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಅವರು ಸಮುದಾಯವರು ಕೂಡ ದುಂಬಾಲನ್ನ ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ಇದನ್ನೆಲ್ಲವನ್ನು ಕೂಡ ಅಳೆದು ತೂಗಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಇಬ್ಬರು ನಾಯಕರು ಚರ್ಚೆ ನಡೆಸಿ, ಹೈಕಮಾಂಡ್ ನಾಯಕರ ಬಳಿ ಕೂಡ ಚರ್ಚೆ ನಡೆಸಿ ಅಂತಿಮವಾಗಿರ್ತಕ್ಕಂಥ ಪಟ್ಟಿಯನ್ನ ತೆಗೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಯಲ್ಲಿ ಸರ್ಕಸ್ ನಡೀತಾ ಇದೆ. ಅದು ಯಾರಿಗೆಲ್ಲ ಸಿಗುತ್ತೆ, ಯಾರಿಗೆಲ್ಲ ಕೈ ಬಿಡಲಾಗುತ್ತೆ ಅನ್ನುವಂಥ ದೊಡ್ಡ ಮಟ್ಟಿಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ಇವತ್ತು ಸಂಜೆ ವೇಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇಂಚರ ಬಸವರಾಜು, ಇನ್ನ ಕೈ ಶಾಸಕರೆಲ್ಲ ಸೇರಿ ಈಗ ದೆಹಲಿಯತ್ತ ಹೋಗ್ತಾ ಇರೋದು ಕೆಲ ಶಾಸಕರು. ಅಲ್ಲಿ ಹೋಗಿ ಏನು ಚರ್ಚೆ ಆಗಬಹುದು? ಇಂತರ ಒಂದ್ ಕಡೆ ಈಗ ದೆಹಲಿಯತ್ತ ಹಲವು ಶಾಸಕರು ಮತ್ತೆ ಪರಿಷತ್ ಸದಸ್ಯರು ಮತ್ತೆ ಮಾಜಿ ಸಂಸದರು ಸಹಿತ ಈಗ ದೆಹಲಿಯತ್ತ ಹೋಗಿರ್ತಕ್ಕಂಥದ್ದು. ಕೆಲವರು ಈಗ ಪರಿಷತ್ ಸ್ಥಾನ ಕೂಡ ಖಾಲಿ ಆಗಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಚುನಾವಣೆ ಇದೆ, ನಮ್ಮನ್ನು ಕೂಡ MLC ಮಾಡಿ ಅನ್ನುವಂಥದ್ದು ಕೆಲವು ಮುಖಂಡರು ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಇನ್ನು ಕೆಲವರು ಶಾಸಕರು ನಮಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು, ಯಾಕಂತಂದ್ರೆ ಉಳಿದಿರ್ತಕ್ಕಂಥ 2 ವರ್ಷ, ಈ 2 ವರ್ಷದಲ್ಲಾದ್ರೂ ನಾವು ಮಂತ್ರಿ ಸ್ಥಾನ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಪೈಪೋಟಿ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಅನ್ಯ ಪಕ್ಷದಿಂದ ಬಂದಿರತಕ್ಕಂಥ ಶಾಸಕರು ಕೂಡ ಇದ್ದಾರೆ, ಸ್ವಪಕ್ಷದಲ್ಲಿ 3-4 ಬಾರಿ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಈಗ ರಾಜಕೀಯ ಜೊತೆ ಹೇಳ್ತಾ ಇದ್ರು, ನಾನು 4 ಬಾರಿ ಗೆದ್ದಿರ್ತಕ್ಕಂಥದ್ದು, 5ನೇ ಬಾರಿ ಕೂಡ ಗೆದ್ದಿರ್ತಕ್ಕಂಥದ್ದು, ಹಾಗಾಗಿ ನನಗೂ ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರು. ಹೀಗೆ ಹಲವು ಶಾಸಕರು ಕೂಡ 3-4 ಬಾರಿ ಗೆದ್ದಿರ್ತಕ್ಕಂಥವ್ರು ಕೂಡ ಇನ್ನೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಾದ್ರೂ ನಮಗೆ ಅವಕಾಶ ಮಾಡಿಕೊಡಿ, ಇನ್ನು ಉಳಿದಿರ್ತಕ್ಕಂಥದ್ದು 2 ವರ್ಷ ಇದೆ. ಹಾಗಾಗಿ ಈ ಬಾರಿ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಅದು ಕ್ಷೇತ್ರದ ಜನತೆಗೂ ಕೂಡ ಒಂದ್ ಕಡೆ ಅಸಮಾಧಾನ ಆಗುತ್ತೆ. ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಯಲ್ಲಿ ಕೂಡ ಇದು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ತಾವು ಸಚಿವ ಸಂಪುಟದಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಿರಿಯರು ಸಹಿತ ನಾವು ಪಕ್ಷದಲ್ಲಿ ಹಿರಿಯರಿದ್ದೇವೆ, ಪಕ್ಷಕ್ಕಾಗಿ ದುಡಿದಿದ್ದೇವೆ, ನಮಗೂ ಕೂಡ ಅವಕಾಶ ಮಾಡಿಕೊಡಿ ಅನ್ನುವಂತ ಒತ್ತಾಯನೂ ಕೂಡ ಇರ್ತಾ ಇದ್ರೆ, ಇನ್ನ ಈ ಬಾರಿ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಯುವಕರಿಗೆ ಒಂದು ಚಾನ್ಸ್ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಲಾಬಿ ಮಾಡ್ತಾ ಇದ್ರೆ, ಮೊದಲ ಬಾರಿ ಗೆದ್ದಂತವರು ಸಹಿತ ನಾವು ಮೊದಲ ಬಾರಿ 7 ಶಾಸಕರಿಗೆ ಗೆದ್ದಿದ್ದೀವಿ, ಅದರಲ್ಲಿ ಒಬ್ಬರಿಗಾದ್ರೂ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಒಂದು ಅವ್ರದೇ ಆಗಿರ್ತಕ್ಕಂಥ ಬೇಡಿಕೆಯನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಕೊಡಬೇಕು, ಸಿದ್ದರಾಮಯ್ಯ ಅವರಿಗೆ ಆಪ್ತರಿಗೆ ಕೊಡಬೇಕು, ಮತ್ತೆ ಹೈಕಮಾಂಡ್ ನಾಯಕರು ಸೂಚಿಸುವಂತವರಿಗೂ ಕೂಡ ಕೊಡಬೇಕು. ಹಾಗಾಗಿ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ನಿಭಾಯಿಸ್ತಾರೆ, ಯಾರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಎಲ್ಲರೂ ಕೂಡ ಯಾರೇ ಕೂಡ ಅಸಮಾಧಾನ ಆಗ್ಬಾರ್ದು. ಸರ್ಕಾರ 2 ವರ್ಷಗಳ ಕಾಲ ಸುಗಮವಾಗಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡಿಬೇಕು. ಅದೆಲ್ಲಾ ಆಲೋಚನೆಗಳು ಇಟ್ಟುಕೊಂಡು ಮತ್ತೆ ಮುಂದೆ 2028ರ ವಿಧಾನಸಭೆ ಚುನಾವಣೆಗೂ ಕೂಡ ಮತ್ತೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೂ ಕೂಡ ಎಲ್ಲವನ್ನು ಒಂದು ಪೂರಕವೆಂಬಂತೆ ಕೂಡ ಈ ಬಾರಿಯ ಒಂದು ಸಚಿವ ಸಂಪುಟ ರಚನೆ ಮಾಡುವಂತ ಸವಾಲು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗಿದೆ. ಹಾಗಾಗಿ ಯಾವೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಏನೆಲ್ಲ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಪವಿತ್ರದ ಅಜ್ಮೇರ್ ಅಲ್ಲಿ ಇದ್ದಾಗ ಗೊತ್ತೇ ಇಲ್ಲ. ಅದರ ನಂತರ 2008ನಲ್ಲಿ 2 ಖಾತೆ ಸಿಕ್ಕಿದಾಗ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ನಾನು ಶಾಸಕನಾಗಿದ್ದಾಗ ನನ್ನ ಕೆಲಸ ಸದನ ವೀರ ಪ್ರಶಸ್ತಿ ಬಂತು. ನಾನು ಸಚಿವನಾಗಿದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ನಾನು ಯಾವುದೇ ಒಂದು ಕಪ್ಪು ಚಿಕ್ಕಿಲ್ಲದೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಡೆಸ್ತೇನೆ. ಅದೆಲ್ಲ ನೋಡಿ ನನಗೆ ಪ್ರತಿಪಕ್ಷದ ಉಪನಾಯಕನಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನನ್ನು ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ನೋಡೋಣ, ತೀರ್ಮಾನ ಎಲ್ಲ ಡೆಲ್ಲಿಯಿಂದ ಆಗ್ಬೇಕು. ಸೊ ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಪಕ್ಷಕ್ಕೋಸ್ಕರ ದುಡ್ದಿದೀವಿ. 18 ವರ್ಷ ಆಯ್ತು, ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಪಾರ್ಟಿ ಹಾಗೂ ಸರ್ಕಾರ ಎರಡಕ್ಕೂ ಶಕ್ತಿ ತರುವಂತ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರಿಸ್ಬೇಕು, ಇನ್ನು ಜಾಸ್ತಿ ಮಾಡ್ಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಸೊ ಎನಿವೆ ಒಳ್ಳೇದಾಗಿದೆ ಎಲ್ಲಾನು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಅಧಿಕಾರ